ನಾವೀಗ ಪಾರ್ಟ್ ಸಿಗೆ ಹೋಗೋಣ. ಸೊ ಪಾರ್ಟ್ ಸಿ ಅಲ್ಲಿ ಟೋಟಲಿ 14 ಕ್ವಶನ್ಸ್ ಕೊಟ್ಟಿರ್ತಾರೆ. 14 ಅಲ್ಲಿ 10 ಕ್ವಶನ್ಸ್ ನ ಆನ್ಸರ್ ಮಾಡಬೇಕು. ಸೊ ಒಂದು ಕ್ವಶನ್ಗೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ. ಸೊ 4 ಕ್ವಶನ್ಸ್ ಚಾಯ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದಿ ಸೆಟ್ ಎ ಆಫ್ ಆಲ್ ಟ್ರಯಾಂಗಲ್ಸ್ ಆಸ್ ಆರ್ ಇಸ್ ಈಕ್ವಲ್ ಟು T1, T2. T1 is similar to T2 is equivalence relation. ಇಲ್ಲಿ ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ ಏನು ಗೊತ್ತಿರಬೇಕು ನಿಮಗೆ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದನ್ನ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಪ್ರೂವ್ ಮಾಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಯಾವ್ದಾದ್ರು ಒಂದು ಟ್ರಯಾಂಗಲ್ ತಗೊಂಡು ದಟ್ ಟ್ರಯಾಂಗಲ್ ಬಿಲಾಂಗ್ಸ್ ಟು ಇಟ್ ಸೆಲ್ಫ್ ಅಂದ್ರೆ ಅದನ್ನ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸೊ ಫಸ್ಟ್ ತಗೋಣ ಫಾರ್ ರಿಫ್ಲೆಕ್ಸಿವ್ ಪ್ರೂವ್ ಮಾಡೋದಕ್ಕೆ. ಫಾರ್ ರಿಫ್ಲೆಕ್ಸಿವ್ ವಿಲ್ ಕನ್ಸಿಡರ್ ಒನ್ ಟ್ರಯಾಂಗಲ್ T1 ಅಂತ ತಗೋತೀನಿ. ಅದನ್ನ T1 ಬಿಲಾಂಗ್ಸ್ ಟು R. T1 ಬಿಲಾಂಗ್ಸ್ ಟು ಆದ್ರೆ T1, T1 if T1, ಬಿಲಾಂಗ್ಸ್ ಟು R ಫಾರ್ ಎವರಿ T1 ಬಿಲಾಂಗ್ಸ್ ಟು R. ಅಂದ್ರೆ therefore ಏನಾಗುತ್ತೆ, T1 is similar to T1. ಏನರ್ಥ ಆಯ್ತು ಅಂದ್ರೆ ಎವರಿ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಯಾವುದೇ ಟ್ರಯಾಂಗಲ್ ತಗೊಬಹುದು ಅದಕ್ಕೆ ಅದೇ ಸಿಮಿಲರ್ ಆಗೇ ಇರುತ್ತೆ. ಸೊ therefore ಏನಂತ ಹೇಳ್ಬೋದು ನಾವು, R is reflexive ಅಂತ ಹೇಳ್ಬೋದು. ಇದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಸೆಕೆಂಡ್ ಕಂಡೀಷನ್ ನೋಡೋಣ. ಫಾರ್ ಸಿಮೆಟ್ರಿಕ್ ಏನ್ ತಗೋಬೇಕು ಅಂತ. ಫಾರ್ ಸಿಮೆಟ್ರಿಕ್ ಅಂದ್ರೆ ನಾವು ಇಲ್ಲಿ 2 ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ T1, T2 ಅಂತ ತಗೊಂಡಾಗ T1, T2 ಬಿಲಾಂಗ್ಸ್ ಟು R ಆದ್ರೆ T2, T1 ಆಲ್ಸೋ ಬಿಲಾಂಗ್ಸ್ ಟು R ಆದಾಗ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಮಿರರ್ ಇಮೇಜ್ ತರ. ಸೊ ಇಲ್ಲಿ ಫಸ್ಟ್ ಫಾರ್ T1, T2 ಬಿಲಾಂಗ್ಸ್ ಟು R ಅಂತ ತಗೋಣ. ಸೊ ಏನಾಗುತ್ತೆ, T1, T2 ಬಿಲಾಂಗ್ಸ್ ಟು R ಅಂತ ಗೊತ್ತಿದೆ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. T1 is similar to T2 ಅಂತ. ಸೊ ನಾವು ಇದನ್ನ ಏನಂತ ಹೇಳ್ಬೋದು, T1 is similar to T2. T1 is similar to T2. ನಾವು ಇದನ್ನ ಇನ್ನೊಂದು ತರನು ಹೇಳ್ಬೋದು, T2 is also similar to T1. ಏನಕ್ಕಂದ್ರೆ T1 ಮತ್ತೆ ಸಿಮಿಲರ್ ಟು T2 ಆಗಿದ್ರೆ T2 ಸಿಮಿಲರ್ ಟು T1 ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಏನಂತ ಬರೀಬಹುದು, T2, T1 ಬಿಲಾಂಗ್ಸ್ ಟು R. therefore R is symmetric. ಯಾಕಂದ್ರೆ ಬೈ ಡೆಫಿನೇಷನ್ ನಮ್ಗೆ ಗೊತ್ತಿದೆ ಸಿಮೆಟ್ರಿಕ್ ಡೆಫಿನೇಷನ್. ಸೊ ಇದಾದ್ಮೇಲೆ 2 ಕಂಡಿಡಿದಿದೆ. ಲಾಸ್ಟ್ ಕಂಡೀಷನ್ ಫಾರ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂದ್ರೆ ಇಲ್ಲಿ 3 ಟ್ರಯಾಂಗಲ್ ನೀವು ಕನ್ಸಿಡರ್ ಮಾಡ್ಕೋಬೇಕು. ಅದನ್ನ ನಾನು T1, T2, T3 ಅಂತ ತಗೋತೀನಿ. ವಿಚ್ ಬಿಲಾಂಗ್ಸ್ ಟು R. ಸೊ ಫಸ್ಟ್ T1, T2 ಬಿಲಾಂಗ್ಸ್ ಟು R and T2, T3 ಬಿಲಾಂಗ್ಸ್ ಟು R. ಸೊ ಅಂದ್ರೆ T1 is similar to T2 and ಇಲ್ಲೇನಾಗಿದೆ, T2 is similar to T3. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ T1, T2 ಸಿಮಿಲರ್ ಆಗಿದೆ, T2ಗೆ T3 ಸಿಮಿಲರ್ ಆಗಿದೆ. ಸೊ ನಾವೆಂತ ಹೇಳ್ಬೋದು, T1 is also similar to T3, which implies T1 is also similar to T3. ಹಾಗೆ ಇದನ್ನ ಏನಂತ ಬರೀಬಹುದು, T1, T3 belongs to R. therefore R is transitive. ಸೊ ಈಗ 3 ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. hence R is an equivalence relation ಅಂತ ಹೇಳ್ಬೋದು. 26th ಕ್ವಶನ್ ನೋಡೋಣ. 26th ಕ್ವಶನ್ ಅಲ್ಲಿ ಫಾರ್ ಎ ಮ್ಯಾಟ್ರಿಕ್ಸ್ A is equal to 1, 5, 6, 7 verify that A plus A dash is symmetric matrix and A minus A dash is a skew symmetric matrix ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನೋಡೋಣ. ಸೊ ಏನ್ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ A is said to be symmetric if A dash is equal to A and square matrix A is said to be skew symmetric if A dash is equal to minus A. ಏನು A dash ಅಂದ್ರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ A ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಸೊ ಅದರ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದಾಗ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ if it is equal to A, it is symmetric matrix. If it is equal to
minus A, it is skew symmetric matrix. ಸೊ ಡೆಫಿನೇಷನ್ ಬರೆಯೋದೇನು ಬೇಕಿಲ್ಲ ಎಕ್ಸಾಮ್ ಅಲ್ಲಿ, ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೀನಿ. ಸೊ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಸಬ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸೊ A ಪ್ಲಸ್ A ಡ್ಯಾಶ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನಾವು ಪ್ರೂವ್ ಮಾಡಬೇಕು, ಅಥವಾ ವೆರಿಫೈ ಮಾಡ್ಬೇಕು. ಇಲ್ಲಿ ಪ್ರೂವ್ ಅಂತ ಕೇಳಿಲ್ಲ. ಸೊ ನೋಡೋಣ. ಸೊ ಲೆಟ್ B is equal to A plus A dash ಅಂತ ತಗೋಣ. ಸೊ ಏನಾಗುತ್ತೆ, B is equal to A ವ್ಯಾಲ್ಯೂಸ್ ಏನೇನಿದೆ 1, 5, 6, 7. A ಡ್ಯಾಶ್ ಅಂದ್ರೆ ಏನ ಟ್ರಾನ್ಸ್ಪೋಸ್ ಮಾಡಿರ್ತೀವಲ್ಲ, ಇಲ್ಲಿ ಬರ್ದಿರ್ತೀನಿ ನಾನು. A ಡ್ಯಾಶ್ is equal to ಟ್ರಾನ್ಸ್ಪೋಸ್ ಆಫ್ A, ಅಂದ್ರೆ ಕಾಲಮ್ ಇರೋದು ರೋ ಆಗುತ್ತೆ, ರೋ ಇರೋದು ಕಾಲಮ್ ಆಗುತ್ತೆ. ಸೊ ಇಲ್ಲಿ 1, 6 ಫಸ್ಟ್ ಕಾಲಮ್ ಆಗಿದೆ, ಇದು ರೋ ಆಗಿ ಕನ್ವರ್ಟ್ ಆಗುತ್ತೆ, 1, 6 ಆಗುತ್ತೆ. ಸೊ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಆಗುತ್ತೆ, ಇಲ್ಲಿ 5, 7. ಸೊ A ಡ್ಯಾಶ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. 1, 6, 5, 7 A ಡ್ಯಾಶ್ ಆಯ್ತು ಈಗ. ಸೊ B is equal to ಏನ್ ಬರುತ್ತೆ ನೋಡಿ. ಸೊ 1 plus 1 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ಕೋಬೇಕು. ಇಲ್ಲಿ 1 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇಸ್ 1, 1 plus 1 is 2, 5 ಕರೆಸ್ಪಾಂಡಿಂಗ್ 6 ಇದೆ, 5 plus 6 is 11, again 6 corresponding 5, this is also 11, 7 plus 7 in 14. ಸೊ B ಬಂತು. ಈಗ B ಡ್ಯಾಶ್ ಕಂಡು ಹಿಡ್ಕೋಬೇಕು ನಾವು, ಯಾಕಂದ್ರೆ ಸಿಮೆಟ್ರಿಕ್ಗೆ A ಡ್ಯಾಶ್ ಮತ್ತೆ A ಅಂತ ತಗೊಂಡಿದ್ವಲ್ಲ ಡೆಫಿನೇಷನ್. ಇಲ್ಲಿ B ಇರೋದ್ರಿಂದ B ಡ್ಯಾಶ್ ತಗೊಂಡಾಗ ಟ್ರಾನ್ಸ್ಪೋಸ್, ಇಲ್ಲಿ ಫಸ್ಟ್ ಕಾಲಮ್ ಇರೋದು ಫಸ್ಟ್ ರೋ ಆಗುತ್ತೆ 211, ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ. ಸೊ ಎರಡು ಅಬ್ಸರ್ವ್ ಮಾಡಬಹುದು. ಇಲ್ಲಿ B ಮತ್ತೆ B ಡ್ಯಾಶ್ ಎರಡು ಸೇಮ್ ಇದೆಯಲ್ವಾ. ಫಾರ್ ಎಕ್ಸಾಂಪಲ್ ಇಕ್ವೇಶನ್ 1 and 2 ಅಂತ ತಗೊಂಡ್ರೆ ಫ್ರಮ್ 1 and 2 you can say that B dash is equal to P ಅಲ್ವಾ. therefore ನಾವೇನಂತ ಹೇಳ್ಬೋದು, A plus A dash is a symmetric matrix. ಸೊ ಈಗ ಸೆಕೆಂಡ್ ಸಬ್ ಕ್ವಶನ್ ಹೋಗೋಣ. ಇಲ್ಲಿ ಏನ್ ಕೇಳಿದರೆ A minus A dash is a skew symmetric matrix ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಲೆಟ್ C ಅಂತ ತಗೋಣ. ಲೆಟ್ C is equal to A minus A dash. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ. C is equal to what is A? 1, 5, 6, 7. A dash is 1, 6, 5, 7. ಸೊ C is equal to ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 1 minus 1 is 0, 5 minus 6 is -1, 6 minus 5 is 1, 7 minus 7 is 0. ಈಗ C ವ್ಯಾಲ್ಯೂ ಸಿಕ್ಕಿದೆ. ಸೊ ಈಗ C ಡ್ಯಾಶ್ ಕಂಡು ಇಟ್ಕೋಬೇಕು ನಾವು, ಅಂದ್ರೆ ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. ಸೊ 0, 1, -1, 0 ಆಯ್ತು. ಅಂದ್ರೆ ಇಂಟರ್ಚೇಂಜ್ ಮಾಡ್ತಿದ್ವಿ ರೋಸ್ ಮತ್ತೆ ಕಾಲಮ್ಸ್ ನ. ಸೊ ಇಲ್ಲಿ C ಡ್ಯಾಶ್ ಇಸ್ ಈಕ್ವಲ್ ಟು, ಇಫ್ ಯು ಟೇಕ್ ಮೈನಸ್ ಔಟ್ ಸೈಡ್, ಮೈನಸ್ ಬರ್ಬೇಕಲ್ವಾ ನಮ್ಗೆ. ಸೊ ಮೈನಸ್ ಔಟ್ ಸೈಡ್ ತಗೊಂಡಾಗ 0 ಆಗಿರುತ್ತೆ, ಪ್ಲಸ್ ಇರೋದು -1 ಆಗುತ್ತೆ, -1 ಇರೋದು +1 ಆಗುತ್ತೆ, ಇಲ್ಲಿ 0. ಸೊ ಇಲ್ಲಿ ನೋಡಬಹುದು ನಾವಿಲ್ಲಿ C ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್, ಇಫ್ ಯು ಅಬ್ಸರ್ವ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಸಿಮಿಲರ್ ಟು C ನೋಡಿ. 0, -1, 1, 0 ನೋಡಿ. 0, -1, 1, 0 ಇದನ್ನ ಮೈನಸ್ C ಅಂತ ಬರೀಬಹುದು. ಸೊ therefore ನಾವೇನಂತ ಹೇಳ್ಬೋದು, A minus A dash is a skew symmetric matrix. ಈಗ 27th ಕ್ವಶನ್ ಹೋಗೋಣ. ಇಲ್ಲೇನು ಕೊಟ್ಟಿದ್ದಾರೆ, ಇಫ್ x is equal to 2at square, y is equal to at power 4, then find dy by dx. ಇಲ್ಲಿ ಅಬ್ಸರ್ವ್ ಮಾಡೋದು ಕ್ವಶನ್ ಅಲ್ಲಿ ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಏನ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ, ಇಲ್ಲಿ 3 ವೇರಿಯೇಬಲ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, x ಒಂದು ವೇರಿಯೇಬಲ್ ಇದೆ, y ಒಂದು ವೇರಿಯೇಬಲ್ ಇದೆ, t ಒಂದು 3 ವೇರಿಯೇಬಲ್ ಇದೆ. ಸೊ ಇಲ್ಲಿ x and y ಬೋತ್ ಆರ್ ಡಿಪೆಂಡಿಂಗ್ ಆನ್ ಥರ್ಡ್ ವೇರಿಯೇಬಲ್ t. ಸೊ ಅದನ್ನ ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಂತ ಕರಿತೀವಿ. ಯಾವ್ದಾದ್ರು 2 ವೇರಿಯೇಬಲ್ ಮತ್ತೆ ಯಾವ್ದಾದ್ರು ಇನ್ನೊಂದು ಥರ್ಡ್ ವೇರಿಯೇಬಲ್ ಮೇಲೆ ಡಿಪೆಂಡ್ ಆದ್ರೆ ಅದನ್ನ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ x ಕೊಟ್ಟಿದ್ದಾರೆ, x is equal to 2at square. If you differentiate with respect to t, ಸೊ ಏನ್ ಬರುತ್ತೆ, dx by dt ಆಯ್ತು. ಇಲ್ಲಿ 2a is ಕಾನ್ಸ್ಟೆಂಟ್ಸ್ ಹಾಗೆ ಇಟ್ಕೊಳ್ಳಿ. t square differentiation is 2t. ಸೊ ಅಗೇನ್ dx by dt will be equal to 4at ಆಯ್ತು. ಅದೇ ತರ y ಮಾಡ್ಕೊಳ್ಳಿ, y is equal to at power 4 ಕೊಟ್ಟಿದೆ. ಸೊ ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t, ಏನ್ ಬರುತ್ತೆ, dy by dt is equal to a is constant, t power 4 is 4t cube. Therefore dy by dt is equal to 4a t cube. ನಾವು ಬೇಕಿರೋದೇನು dy by dx.
dy by dx is equal to dy by dt whole divided by dx by dt. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನೀವು ಇಲ್ಲಿ. ವಾಟ್ ಇಸ್ dy by dt? 4at ಕ್ಯೂಬ್. dx by dt is 4at. ಇಲ್ಲಿ 4 ಕ್ಯಾನ್ಸಲ್ ಮಾಡಬಹುದು, ಆಯ್ತಾ a ಕ್ಯಾನ್ಸಲ್ ಮಾಡಬಹುದು, ಒಂದು t ಕ್ಯಾನ್ಸಲ್ ಆದ್ರೆ t ಸ್ಕ್ವೇರ್ ಮಾತ್ರ ಇರುತ್ತೆ. ದಿಸ್ ಈಸ್ ಅವರ್ dy by dx. ಈ ತರ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ 28th ಕ್ವಶನ್ಗೆ. ಸೊ 28th ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಫೈಂಡ್ dy by dx if x power y is equal to y power x. ಈ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಇಲ್ಲಿ ವೇರಿಯಬಲ್ ಪವರ್ ವೇರಿಯಬಲ್ ಇದೆ. ಸೊ ನೀವು ಯಾವುದೇ ವೇರಿಯಬಲ್ ಪವರ್ ವೇರಿಯಬಲ್ ಇರ್ಬೋದು ಅಥವಾ ಫಂಕ್ಷನ್ ಪವರ್ ಫಂಕ್ಷನ್ ಇರ್ಬೋದು, ಆ ತರ ಕ್ವಶನ್ಸ್ ಬಂದಾಗ ನಾವು ಲ್ಯಾಗ್ ಅಪ್ಲೈ ಮಾಡಬೇಕಾಗುತ್ತೆ, ಇಲ್ಲ ನಿಮ್ಗೆ ಆನ್ಸರ್ ಸಿಗಲ್ಲ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ನಾವು ಲ್ಯಾಗ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, x power y is equal to y power x. Apply log on both sides. ಸೊ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಲಾಗ್ ಆಫ್ ಎಕ್ಸ್ ಪವರ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ವೈ ಪವರ್ ಎಕ್ಸ್. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಲಾಗ್ ಎಂ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎಂ ಅಂತ. ಸೊ ಇದನ್ನ ಅಪ್ಲೈ ಮಾಡೋಣ ಇಲ್ಲಿ. ಸೊ ಏನಾಗುತ್ತೆ? ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ವೈ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಎರಡು ಫಂಕ್ಷನ್ ಇದೆ, ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಯು ವಿ ರೂಲ್. ಸೊ ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯು ವಿ ರೂಲ್ ಗೊತ್ತಿದೆಯಲ್ವಾ? ಡಿಫರೆನ್ಸಿಯೇಷನ್ ಆಫ್ ಯು ವಿ ಇಸ್ ಈಕ್ವಲ್ ಟು ಯು ವಿ ಇಂಟು ಡಿಫರೆನ್ಸಿಯೇಷನ್ ಆಫ್ ವಿ ಪ್ಲಸ್ ವಿ ಇಂಟು ಡಿಫರೆನ್ಸಿಯೇಷನ್ ಆಫ್ ಯು. ಸೊ ಅಲ್ಲಿ ನೋಡೋಣ. ಸೊ ಫಸ್ಟ್ ವೈ ನ ಇವಂತ ಕನ್ಸಿಡರ್ ಮಾಡ್ಕೊಂಡು ವೈ ಇಂಟು ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 by x ಪ್ಲಸ್ ಲಾಗ್ ಎಕ್ಸ್ ಗೆ ಇಟ್ಕೊಳ್ಳಿ ಡಿಫರೆನ್ಸಿಯೇಷನ್ ಆಫ್ ವೈ ಇಸ್ dy by dx which is equal to again here x ಗೆ ಇಲ್ಲಿ differentiation of log y is 1 by y dy by dx because we are differentiating with respect to x. So plus log y differentiation of x is 1. So ಇಲ್ಲಿ y by x ಆಯ್ತು, ಇಲ್ಲಿ log x into dy by dx which is equal to x by y dy by dx plus log y. ಸೊ ಈಗ dy by dx ಟರ್ಮ್ಸ್ ಎಲ್ಲ ಒಂದ್ ಕಡೆ ತಗೋಣ. ಸೊ ಇಲ್ಲಿ log x dy by dx ಇದೆ, ಈ ಕಡೆ ತಗೊಂಡಾಗ ಮೈನಸ್ x by y dy by dx ಆಯ್ತು. ಸೊ ಇಲ್ಲಿ log y ಇದೆ. ಸೊ ಈ y by x ನ ಈ ಕಡೆ ತಗೊಂಡಾಗ y by ಮೈನಸ್ y by x ಆಯ್ತು. ಸೊ ಇಲ್ಲಿ dy by dx ನ ಕಾಮನ್ ತಗೊಳ್ಳಿ. ಸೊ ಏನು ಉಳಿಯುತ್ತೆ ಆಗ? log x ಮೈನಸ್ x by y ವಿಚ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎಲ್ ಸಿ ಎಂ ತಗೋಬಹುದು ನೀವು, ಎಕ್ಸ್ ಇಲ್ಲಿ ಎಕ್ಸ್ ಲಾಗ್ ವೈ ಆಯ್ತು ಮೈನಸ್ ವೈ. ಅಗೇನ್ dy by dx ಇಸ್ ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಂ ತಗೊಳ್ಳಿ, y ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ, ಇದು ಡಿವೈಡೆಡ್ ಬೈ y ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ವೈ ಮೈನಸ್ ವೈ ಬೈ ಎಕ್ಸ್. ಸೊ ಈಗ dy by dx ಏನಾಗುತ್ತೆ? ಈ y ಈ ಕಡೆ ತಗೊಂಡಾಗ ಮೇಲೆ ಬರುತ್ತೆ y, ಡಿನಾಮಿನೇಟರ್ ಎಕ್ಸ್ ಇರೋದ್ರಿಂದ ಇಲ್ಲೇ ಬರ್ಕೊಳ್ಳಿ. ಇದು ಲಾಗ್ ಎಕ್ಸ್ ಲಾಗ್ ವೈ ಮೈನಸ್ ವೈ ಡಿವೈಡೆಡ್ ಬೈ ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಇದು ನಮ್ಮ ಫೈನಲ್ ಸೊಲ್ಯೂಷನ್. ಕೇಳಿದರೆ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ f given by f of x is equal to x square minus 4x plus 6 is strictly increasing, dl is strictly decreasing ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ f of x is equal to x square minus 4x plus 6 ಅಂತ ಕೊಟ್ಟಿದ್ದಾರೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? f dash of x ಬರುತ್ತೆ. f dash of x ಲೆಸ್ ದನ್ 0 ಇದ್ರೆ ಅದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. f dash of x ಗ್ರೇಟರ್ ದನ್ 0 ದೆನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರೀತೀವಿ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇರೋದು 2x ಮೈನಸ್ 4x ಇರೋದು 4 ಆಯಿತು, ಪ್ಲಸ್ 6ಗೆ 0. ದಸ್ ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಷನ್ ಇಸ್ 0. therefore f dash of x is equal to 2x minus 4. ಅದು ಕ್ರಿಟಿಕಲ್ ಪಾಯಿಂಟ್ ಕಳೆಯಬೇಕು. therefore ಅಗೇನ್ ಮಾಡಬೇಕು ನಾವು. f dash of x is equal to 0 ಏನು ಕೊಡುತ್ತೆ? 2x minus 4 is equal to 0.
2x is equal to 4 and x is equal to 4 by 2 which is equal to 2. x ಅನ್ನೋದು ಒಂದು ಪಾಯಿಂಟ್ ಸಿಕ್ಕಿದೆ ನಮಗೆ. ಸೊ ಇದು ನಮ್ಮ ನಂಬರ್ ಲೈನ್ ಪ್ಲಾಟ್ ಮಾಡಿದಾಗ ಇಲ್ಲ ಒಂದ್ ಕಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿ ತಗೊಂಡ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ 2 ಬರುತ್ತೆ ನಮಗೆ. ನಾವು ನೋಡ್ಬೇಕು ಇಲ್ಲಿಂದ ಇಲ್ಲಿಗೆ ಯಾವ ಇಂಟರ್ವಲ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಏನು ಇಂಟರ್ವಲ್ ಬರುತ್ತೆ, ಅದನ್ನ ಡಿಕ್ರೀಸಿಂಗ್ ಆಗುತ್ತೋ ಅಥವಾ ಇನ್ಕ್ರೀಸಿಂಗ್ ಆಗುತ್ತೋ ನೋಡೋಣ. ಸೊ ಅದಕ್ಕೆ ನಾವು ಬಿಟ್ವೀನ್ ಮೈನಸ್ ಇನ್ಫಿನಿಟಿಯಿಂದ 2ಗೆ ಒಂದು ವ್ಯಾಲ್ಯೂ ತಗೊಳ್ಳಿ ಯಾವುದಾದ್ರೂ. ಸೊ 2ಗಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ 0 ತಗೋಬಹುದು ಅಥವಾ 1 ತಗೋಬಹುದು. ಸೊ ನಾನು ಎಫ್ ಡ್ಯಾಶ್ ಆಫ್ 0 ತಗೊಂಡ್ಬಿಡ್ತೀನಿ, ಈಸಿ ಇರುತ್ತಲ್ವಾ ಸಾಲ್ವ್ ಮಾಡೋದಕ್ಕೆ. ಸೊ ಈಗ 2 ಇಂಟು 0 ಮೈನಸ್ 4 ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಸೊ ಎಫ್ ಡ್ಯಾಶ್ ಆಫ್ 0 ಏನು ಬಂತು, ಮೈನಸ್ 4 ಬಂತು, ವಿಚ್ ಇಸ್ ಲೆಸ್ ದ್ಯಾನ್ 0. ಅದಕ್ಕೆ ಇದನ್ನ ಡಿಕ್ರೀಸಿಂಗ್ ಅಂತ ಹೇಳ್ಬೋದು. ಸೊ ಬಿಟ್ವೀನ್ 2 ಅಂಡ್ ಇನ್ಫಿನಿಟಿ ಒಂದು ವ್ಯಾಲ್ಯೂ ತಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ 3 ತಗೊಳ್ಳೋಣ. ನಾವೀಗ 3 ತಗೊಂಡ್ರೆ ಏನು ಬರುತ್ತೆ, 2 ಇಂಟು 3 ಮೈನಸ್ 4 is equal to 6 minus 4 is equal to plus 2 which is greater than 0. ಇದು ಡಿಕ್ರೀಸಿಂಗ್ ಆಗಿಲ್ಲ, ಇನ್ಕ್ರೀಸಿಂಗ್ ಆಗಿಲ್ಲ. ಸೊ ನಾವು ಈಗ ಏನಂತ ಬರೀಬೇಕು, ಫಸ್ಟಿಕ್ಲಿ ಇನ್ಕ್ರೀಸಿಂಗ್ ಯಾವ್ದು ಇಂಟರ್ವಲ್ ಬರುತ್ತೆ, ಫಸ್ಟಿಕ್ಲಿ ಡಿಕ್ರೀಸಿಂಗ್ ಯಾವ ಇಂಟರ್ವಲ್ ಬರುತ್ತೆ ನೋಡೋಣ. ಸೊ ಇಲ್ಲಿ ಮೈನಸ್, ಇದು ಪ್ಲಸ್. ಮೈನಸ್ ಇನ್ಫಿನಿಟಿ 2ಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬರ್ತಿದೆ, 2 ಇಂದ ಇನ್ಫಿನಿಟಿಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬರ್ತಿದೆ. therefore ಅದಕ್ಕೆ ನಮ್ಮ ಕ್ವಶನ್ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, f of x is strictly increasing in the interval ಯಾವುದು ಓಪನ್ ಬ್ರಾಕೆಟ್ಸ್ ಬರೀಬೇಕಿಲ್ಲಿ 2 to infinity. ಓಪನ್ ಬ್ರಾಕೆಟ್ ಅಂದ್ರೆ ನಾಟ್ ಇನ್ಕ್ಲೂಡಿಂಗ್ 2 and infinity, ಬಿಟ್ವೀನ್ ದ 2 and infinity ವ್ಯಾಲ್ಯೂಸ್ ಮಾತ್ರ ತಗೋಬೇಕು ನಾವು. ಸೊ ಅದೇ ತರ ಬಿ ಏನು ಕೊಟ್ಟಿದ್ದಾರೆ, f of x is strictly decreasing in the interval minus infinity comma 2, ಅಂದ್ರೆ ಎಕ್ಸ್ಕ್ಲೂಡಿಂಗ್ ಮೈನಸ್ ಇನ್ಫಿನಿಟಿ ಆಗಿ 2 ಎಲ್ಲ ವ್ಯಾಲ್ಯೂಸ್ ತಗೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲೇನು ಕೇಳಿದ್ದಾರೆ, ಇವ್ಯಾಲ್ಯೂಯೇಟ್ ಇಂಟಿಗ್ರಲ್ sin cube x plus cos cube x divided by sin square x cos square x dx. ಈ ಇಂಟಿಗ್ರಲ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಇಂಟಿಗ್ರೇಷನ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಅಥವಾ ಕ್ವಶನ್ ಟೂಲ್ ಇರಲ್ಲ. ಸೊ ಅದರಿಂದ ನಾವು ಫಸ್ಟ್ ಡಿನಾಮಿನೇಟರ್ ಅನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ. ಸೊ ಏನ್ ಬರುತ್ತೆ, ಇಫ್ ಯು ಸ್ಪ್ಲಿಟ್ sin cube x divided by sin square x cos square x plus cos cube x divided by sin square x cos square x into dx ಆಯ್ತು. ನೆಕ್ಸ್ಟ್ ಇಲ್ಲಿ sin cube x ಇದೆ, ಡಿನಾಮಿನೇಟರ್ sin square x ಇದೆ, ಕ್ಯಾನ್ಸಲ್ ಮಾಡ್ಕೋಬಹುದು. ಆಗ ನ್ಯೂಮರೇಟರ್ ಬರೀ sin x ಉಳ್ಕೊಳ್ಳುತ್ತೆ, ಡಿನಾಮಿನೇಟರ್ ಅಲ್ಲಿ cos square x ಉಳಿಯುತ್ತೆ. ಪ್ಲಸ್ ಅದೇ ರೀತಿ ಇಲ್ಲಿ cos square x ಇದೆ, ಇಲ್ಲಿ cos cube x ಇದೆ, ಕ್ಯಾನ್ಸಲ್ ಮಾಡ್ಕೊಂಡಾಗ ಬರೀ cos x ಮಾತ್ರ ಉಳಿದಿರುತ್ತೆ. ಇಲ್ಲಿ sin square x ಆಯ್ತು ಇಂಟು dx is equal to ಇಂಟಿಗ್ರಲ್, ಇಲ್ಲಿ sin x ಇದೆ, cos x ನ cos x ಇಂಟು cos x ಅಂತ ಬರೀಬಹುದು. ಅದೇ ರೀತಿ ಇಲ್ಲಿ sin x ನ sin x ಇಂಟು sin x ಅಂತ ಬರೀಬಹುದು. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ, sin x ಬೈ cos x ಅಂದ್ರೆ ಏನಾಗುತ್ತೆ, tan x ಆಗುತ್ತೆ, ಇಂಟು 1 ಬೈ cos x is secant x, ಪ್ಲಸ್ ಅದೇ ರೀತಿ cos x ಬೈ sin x is cot x, 1 ಬೈ sin x is cosecant x ಇಂಟು dx. ಫಾರ್ಮುಲಾ ಗೊತ್ತಿದೆಯಲ್ವಾ, tan x ಇಂಟು secant x is secant x ಪ್ಲಸ್ ಇಂಟಿಗ್ರಲ್ cot x ಇಂಟು cosecant x is minus cosecant x ಪ್ಲಸ್ c. ಸೊ ಏನಾಗುತ್ತೆ, secant x ಮೈನಸ್ cosecant x ಪ್ಲಸ್ c. ಈಗ 31st ಕ್ವಶನ್ ಹೋಗೋಣ. ಏನ್ ಕೇಳಿದ್ದಾರೆ, ಫೈಂಡ್ ಇಂಟಿಗ್ರಲ್ x minus 3 into e power x divided by x minus 1 whole cube. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಬಂದಾಗ ಒಂದು ಜನರಲ್ ಫಾರ್ಮುಲಾ ಇದೆ, ಸೊ ಅದನ್ನ ನೋಡಿ. ಸೊ ಇಂಟಿಗ್ರಲ್ e power x is into f of x plus f dash of x is equal to e power x into f of x plus c ಅಂತ ಈ ಫಾರ್ಮ್ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು ನಾವು. ಸೊ ಫಸ್ಟ್ ನಾವು ಕ್ವಶನ್ ಬರ್ಕೊಂತೀವಿ, ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋಗೋಣ. x minus 3 into e power x divided by x minus 1 whole cube ಇದೆಯಲ್ವಾ, ಇದನ್ನ ಏನ್ ಮಾಡ್ಕೋಬೇಕು, ಡಿನಾಮಿನೇಟರ್ ಟರ್ಮ್ ಹಾಗೆ ಇಟ್ಕೊಳ್ಳಿ, x minus 1 whole cube
ಈ ಡಿನಾಮಿನೇಟರ್ ಎಕ್ಸ್ ಮೈನಸ್ ಒನ್ ಇರೋದ್ರಿಂದ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಕೋಣ. ಎಕ್ಸ್ ಮೈನಸ್ ಒನ್ ಮೈನಸ್ ಟು ಅಂತ ಬರ್ಕೋಣ ಇಂಟು ಇ ಪವರ್ ಎಕ್ಸ್ ಹೀಗೆ ಇರುತ್ತೆ, ಇದು ಡಿ ಎಕ್ಸ್. ಸೊ ಇಲ್ಲಿ ಎರಡು ಟರ್ಮಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಏನಾಗುತ್ತೆ ಆಗ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಒನ್ ಟರ್ಮ್ ಆಯಿತು. ಹೀಗೆ ಮೈನಸ್ ಟು ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಟೂ ಟರ್ಮ್ಸ್ ಆಯಿತು ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಸೊ ಇಲ್ಲಿ ಒನ್ ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ, ನಾನು ಇ ಪವರ್ ಎಕ್ಸ್ ಈ ಕಡೆ ತಗೊಂಡ್ಬಿಡ್ತೀನಿ. ಸೊ ಆಗ ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಟೂ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಇಂಟು ಡಿ ಎಕ್ಸ್. ಸೊ ಈಗ ಚೆಕ್ ಮಾಡೋಣ. ಸೊ ಎಫ್ ಆಫ್ ಎಕ್ಸ್ನ ನಾವು ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂತ ತಗೊಂತೀವಿ. ಸೊ ಈಗ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ನ್ಯೂಮರೇಟರ್ ತಗೊಂಡಾಗ ಎಕ್ಸ್ ಮೈನಸ್ ಒನ್ ಹೋಲ್ ಪವರ್ ಮೈನಸ್ ಟು ಆಯಿತು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಹಾಗೇನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇಂಟು ಎಕ್ಸ್ ಮೈನಸ್ ಒನ್ ಹೋಲ್ ಪವರ್ ಮೈನಸ್ ತ್ರೀ, ಅಂದರೆ ಮೈನಸ್ ಟು ಮೈನಸ್ ಒನ್ ಮೈನಸ್ ತ್ರೀ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಆಯಿತು. ಸೊ ಈಗ ನಾವು ಇಂಟಿಗ್ರಲ್ ಎಕ್ಸ್ ಮೈನಸ್ ತ್ರೀ ಇಂಟು ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಡಿ ಎಕ್ಸ್ನ ಏನಂತ ಬರೀಬೋದು, ಇಂಟಿಗ್ರಲ್ ಇ ಪವರ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್ ಇಂಟು ಡಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸೇಮ್ ಫಾರ್ಮುಲಾ ತರನೇ ಇದೆ. ಇಂಟಿಗ್ರಲ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಫ್ ಆಫ್ ಎಕ್ಸ್ ಆಗಿದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಎಂಬುದೇ ಮೈನಸ್ ಟು ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಕ್ಯೂಬ್. ಸೊ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ತರ ಇದೆಯಲ್ವಾ. ಸೊ ದೇರ್ ಫೋರ್ ಈ ಇಂಟಿಗ್ರಲ್ ಏನಾಗುತ್ತೆ ಆನ್ಸರ್, ಇ ಪವರ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ is equal to e power x by x minus 1 whole square ಆಯ್ತು. ಇದು ನಮ್ಮ ಫೈನಲ್ ಆನ್ಸರ್. ಸೊ ಈ ಫಾರ್ಮುಲಾ ಪ್ರಕಾರ ಇಂಟಿಗ್ರಲ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆಯಲ್ವಾ. ಸೊ ಫಾರ್ಮುಲಾ ಏನ್ ಬರುತ್ತೆ, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ಅದರಿಂದ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಜೊತೆ ಏನಿದೆ ಒನ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅದನ್ನ ಬರ್ದಿದ್ದೀನಿ. ಸೊ ದೇರ್ ಫೋರ್ ಫೈನಲ್ ಆನ್ಸರ್ ಇಸ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಈ 31st ಕ್ವಶನ್ ಮುಗೀತು. 32nd ಕ್ವಶನ್ಗೆ ಹೋಗೋಣ. ಸೊ 32nd ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನೋಡಿ, ಇವ್ಯಾಲ್ಯೂಯೇಟ್ ಇಂಟಿಗ್ರಲ್ ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು. ಇದು ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕು. ಇದನ್ನ ಹೇಗ್ ಮಾಡೋದು ನೋಡೋಣ. ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಅಂತ. ಸೊ ಇದು ಪ್ರಾಪರ್ ಫ್ರಾಕ್ಷನ್ ಆಗಿರೋದ್ರಿಂದ ಇದನ್ನ ಎ ಬೈ ಎಕ್ಸ್ ಪ್ಲಸ್ ಒನ್ ಅಂತ ಬರೀಬಹುದು. ಇದು ಬಿ ಬೈ ಎಕ್ಸ್ ಪ್ಲಸ್ ಟು ಅಂತ ಬರ್ಕೋಬಹುದು. ಸೊ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು, coefficients of numerator should be less than the coefficients of the denominator. ಅದನ್ನ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಈಗ ಎಲ್ ಸಿ ಎಂ ತಗೊಂಡಾಗ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ವಿಚ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು. ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಇದೆ, ನೆಗ್ಲೆಕ್ಟ್ ಮಾಡ್ಕೋಬಹುದು ನಾವು. ಸೊ ಒನ್ ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಒನ್ ಬರುತ್ತೆ. ಈಗ ಸಿಂಪ್ಲಿಫಿಕೇಶನ್ಸ್ ಮಾಡ್ಕೊಳ್ಳೋಣ. ಸಿಂಪ್ಲಿಫಿಕೇಶನ್ಸ್ ಮಾಡ್ಕೋಬೇಕಂದ್ರೆ ಸೊ ಇದು ಇಕ್ವೇಷನ್ ಅನ್ನ ತಗೊಂಡ್ಬಿಡಿ. ಸೊ ಫಸ್ಟ್ ಇಲ್ಲೇನಿದೆ ಎಕ್ಸ್ ಮೈನಸ್ ಟು ಅಂತ ಇದೆ. ಸೊ ಪುಟ್ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ ಟು ಅಂತ ಇದೆ ಇಲ್ಲಿ. ಇದನ್ನ ಇಕ್ವೇಷನ್ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಪ್ಲಸ್ ಟು ಅಂತ ಇದೆ. ಸೊ ದೇರ್ಫೋರ್ ಪುಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು 0. ಆಗೇನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಈಕ್ವೇಷನ್ ಒನ್ ಅಲ್ಲಿ. ಸೊ ಒನ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟು ನ 0 ತಗೊಂಡಿದ್ವಿ, 0 ಅಂತ ಬರೀರಿ, ಪ್ಲಸ್ ಬಿ ಇಂಟು ಎಕ್ಸ್ ಇಸ್ ಮೈನಸ್ ಟು ಪ್ಲಸ್ ಒನ್. ಸೊ ಒನ್ ಇಸ್ ಈಕ್ವಲ್ ಟು ಬಿ ಇಂಟು ಮೈನಸ್ ಒನ್. ಸೊ ಬಿ ವ್ಯಾಲ್ಯೂ ಇಸ್ ಮೈನಸ್ ಒನ್. ಅದೇ ತರ ಇಲ್ಲಿ ಏನಿದೆ ಎಕ್ಸ್ ಪ್ಲಸ್ ಒನ್ ಅಂತ ಇದೆ. ಸೊ ಅದನ್ನ ಪುಟ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಒನ್. ಸೊ ಅಗೇನ್ ಸಬ್ಸ್ಟಿಟ್ಯೂಟ್ ಇನ್ ದಿ ಗಿವನ್ ಇಕ್ವೇಷನ್, ಇಕ್ವೇಷನ್ ನಂಬರ್ 1. ಸೊ ಎ ಇಂಟು ಎಕ್ಸ್ ಮೈನಸ್ ಟು ಅಂದ್ರೆ ಎಕ್ಸ್ ಇಸ್ ಮೈನಸ್ ಒನ್ ಪ್ಲಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಒನ್ ಇಸ್ 0. ಸಬ್ಸ್ಟಿಟ್ಯೂಟ್ 0. ಸೊ ಎ ಇಂಟು ಒನ್. ದೇರ್ಫೋರ್
ಎ ಇಸ್ ಈಕ್ವಲ್ ಟು 1. ಎ ವ್ಯಾಲ್ಯೂ ಸಿಕ್ಕಿದೆ, ಬಿ ವ್ಯಾಲ್ಯೂ ಸಿಕ್ಕಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಏನ್ ಬರುತ್ತೆ 1 by x plus 1 into x plus 2 is equal to a is 1 by x plus 1, b is minus 1, so minus 1 by x plus 2. ಸೊ ಈಗ ಇಂಟಿಗ್ರೇಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್. ಸೊ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಅಗೇನ್ ಬರುತ್ತೆ ಇಂಟಿಗ್ರಲ್ 1 by x plus 1 into x plus 2 into dx is equal to integral 1 by x plus 1 into dx minus ಇದೆ integral 1 by x plus 2 into dx. So what is integration of 1 by x plus 1? log ಅಲ್ಲಿ ಬರುತ್ತೆ. ಸೊ log of x plus 1 minus ಇಲ್ಲಿ log ಅಲ್ಲಿ ಬರುತ್ತೆ log of x plus 2 plus c. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ log m minus log n ಫಾರ್ಮ್ ಅಲ್ಲಿ ಇದೆ. ನಾವು ಫಾರ್ಮುಲಾ ತಿಳ್ಕೊಂಡಿರ್ಬೇಕು. log m minus log n is equal to log m by n. ಸೊ ಇದನ್ನ ಅಪ್ಲೈ ಮಾಡಿದಾಗ log of x plus 1 by x plus 2 plus c ಆಗುತ್ತೆ. ಸೊ ಇಸ್ ಈಕ್ವಲ್. ಸೊ ಏನಾಯ್ತು, ಇಂಟಿಗ್ರಲ್ 1 by x plus 1 into x plus 2 dx will be equal to log of x plus 1 by x plus 2 plus c. ಇದು ನಮ್ಮ ಫೈನಲ್ ಆನ್ಸರ್. ಈಗ 33rd ಕ್ವೆಶ್ಚನ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Find the area of the region bounded by x square is equal to 4y, y is equal to 2, y is equal to 4 and the y axis in first coordinate. ಇಲ್ಲಿ equation ನೋಡಿದ್ರೆ ಹೇಳ್ಬೋದು the equation of parabola. This U shape parabola ಬರುತ್ತೆ. ಸೊ ಅದನ್ನ ಡಯಾಗ್ರಾಮ್ ಬರೀಬೇಕು. ಇಲ್ಲಿ ಡಯಾಗ್ರಾಮ್ ಕಂಪಲ್ಸರಿ ಆಗಿ ಬರೀಲೇಬೇಕು ನೀವು. ವಿತೌಟ್ ಡಯಾಗ್ರಾಮ್ ಮಾರ್ಕ್ಸ್ ಕೊಡಲ್ಲ ಅವರು. ಸೊ ಇಲ್ಲಿ U shape parabola x axis x dash y dash y o ಪಾಯಿಂಟ್ ಇದೆ. ಈ ಕರ್ವ್ ಯಾವುದು x square is equal to 4y. ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಯಾವುದು x is equal to 2 and x is equal to 4. ಇದು x is equal to 4, sorry, y is equal to 4 and y is equal to 2. ಸೊ ಈಗ ನಾವು ಇದು ಎ ಬಿ ಸಿ ಡಿ ಅಂತ ತಗೋಣ. ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏರಿಯಾ ಇದು ಬಿಟ್ವೀನ್ x is equal to 2 and x is equal to 4. ಇಲ್ಲಿ ಹಾರಿಜಾಂಟಲ್ ಸ್ಟ್ರಿಪ್ ಅಂತ ತಗೋತೀನಿ ನಾನು ಈ ಏರಿಯಾದಲ್ಲಿ. ಸೊ ದಿಸ್ ಇಸ್ dy ಆಗುತ್ತೆ. ದಿಸ್ ವ್ಯಾಲ್ಯೂ ಇಸ್ x. ಸೊ ನಮ್ಗೆ ಕೊಟ್ಟಿರೋ ಈಕ್ವೇಶನ್ ಯಾವುದು x ಸ್ಕ್ವೇರ್ ಇಸ್ ಈಕ್ವಲ್ ಟು 4y. ಸೊ x ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ 4y ಆಯಿತು. ಸೊ x ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ರೂಟ್ y. ಬಟ್ ಇಲ್ಲಿ ನಮ್ಗೆ ಕೇಳಿರೋದು ಬರೀ ಫಸ್ಟ್ ಕ್ವಾಡ್ರಂಟ್ ಇಂದ ಮಾತ್ರ. ದೇರ್ಫೋರ್ ನಾವು x ವ್ಯಾಲ್ಯೂ ಏನಂತ ತಗೋಬಹುದು 2 ರೂಟ್ y ಅಂತ ಬರ್ಕೋಬಹುದು. ಸೊ ಈಗ ರಿಕ್ವೈರ್ಡ್ ಏರಿಯಾ ಕಂಡುಹಿಡ್ಕೊಳ್ಳೋಣ. ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಬೌಂಡೆಡ್ ಬೈ ದಿ ರೀಜನ್ ಎ ಬಿ ಸಿ ಡಿ ಎ. ಈ ರೀಜನ್ ಎ ಬಿ ಸಿ ಡಿ ಎ. ಸೊ ಅಲ್ಲಿಂದ ಯಾವ ಲಿಮಿಟ್ಸ್ ಯಾವ್ದಿದೆ ನೋಡಿ. ಇಲ್ಲಿ 2 ಇದೆ, 2 ಇಂದ 4 ಗೆ. ಸೊ ಲೋ ಲಿಮಿಟ್ 2 ಆಗುತ್ತೆ. 4 ಇಲ್ಲಿ x ಇದೆ dy, x dy. therefore substitute ಮಾಡ್ಕೊಳ್ಳಿ. 2 into 2 to 4 x is 2 root y dy. so which is equal to 2 is constant, 2 to 4 y ನ ಈ ತರ ಬರೀಬಹುದು. ರೂಟ್ y ನ 1 by root 2 dy ಆಗುತ್ತೆ. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ. ಸೊ y ಪವರ್ 3 by 2 by 3 by 2 2 to 4 ಅಪ್ಪರ್ ಮತ್ತೆ ಲೋವರ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು 2 into 2 by 3. ಇಲ್ಲಿ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 4 ಪವರ್ 3 by 2 ಆಯಿತು. ಇಲ್ಲಿ 2 ಪವರ್ 3 by 2 ಆಯಿತು. ಸೊ ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 2 2s 4 by 3 is into 4 power 3 by 2 ನಾವು 4 root 4 ಅಂತ ಬರೀಬಹುದು. ಏನು 2 power 3 by 2 2 root 2 ಅಂತ ಬರೀಬಹುದು. ಸೊ again 4 by 3, 4 root 4 is 4 into 2 minus 2 root 2. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 by 3 into 4 to 8 minus 2 root 2 or 4 by root 3 into 8 to root 2 ಏನಾಗುತ್ತೆ 32 by 3 minus 4 to 8 by 3 root 2. So this is our final equation. ಈಗ 33rd ಕ್ವೆಶ್ಚನ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ.
Find the area of the region bounded by x square is equal to 4y, y is equal to 2, y is equal to 4 and the y axis in first coordinate. The equation ನೋಡಿದ್ರೆ ಹೇಳ್ಬೋದು the equation of parabola. This U-shaped parabola ಬರುತ್ತೆ. ಸೊ ಅದನ್ನ ಡಯಾಗ್ರಾಮ್ ಬರೀಬೇಕು. ಇಲ್ಲಿ ಡಯಾಗ್ರಾಮ್ ಕಂಪಲ್ಸರಿ ಬರೀಲೇಬೇಕು ನೀವು. ವಿತೌಟ್ ಡಯಾಗ್ರಾಮ್ ಮಾರ್ಕ್ಸ್ ಕೊಡಲ್ಲ ಅವರು. So the U-shaped parabola is x-axis x dash y dash y. ಪಾಯಿಂಟ್ ಇಲ್ಲಿ ಈ ಕರ್ವ್ ಯಾವುದು x square is equal to 4y. ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಯಾವುದು x is equal to 2 x is equal to 4. ಇದು x is equal to 4 sorry y is equal to 4 and y is equal to 2. ಸೊ ಈಗ ನಾವು ಇದು ಎ ಬಿ ಸಿ ಡಿ ಅಂತ ತಗೋಣ. ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏರಿಯಾ ಇದು ಬಿಟ್ವೀನ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 4. ಇಲ್ಲಿ ಹಾರಿಜಾಂಟಲ್ ಸ್ಟ್ರಿಪ್ ಅಂತ ತಗೋತೀನಿ ನಾನು ಈ ಏರಿಯಾದಲ್ಲಿ. ಸೊ ದಿಸ್ ಇಸ್ ಡಿ ವೈ ಆಗುತ್ತೆ, ದಿಸ್ ವ್ಯಾಲ್ಯೂ ಇಸ್ ಎಕ್ಸ್. ಸೊ ನಮ್ಗೆ ಕೊಟ್ಟಿರೋ ಈಕ್ವೇಶನ್ ಯಾವುದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4y. ಸೊ ಎಕ್ಸ್ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ 4y ಆಯಿತು. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ರೂಟ್ y. ಬಟ್ ಇಲ್ಲಿ ನಮ್ಗೆ ಕೇಳಿರೋದು ಬರೀ ಫಸ್ಟ್ ಕ್ವಾಡ್ರೆಂಟ್ ಇಂದ ಮಾತ್ರ. ದೇರ್ಫೋರ್ ನಾವು ಎಕ್ಸ್ ವ್ಯಾಲ್ಯೂ ಏನಂತ ತಗೋಬಹುದು 2 ರೂಟ್ y ಅಂತ ಬರ್ಕೋಬಹುದು. ಸೊ ಈಗ ರಿಕ್ವೈರ್ಡ್ ಏರಿಯಾ ಕಂಡುಹಿಡ್ಕೊಳ್ಳೋಣ. ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಬೌಂಡೆಡ್ ಬೈ ದಿ ರೀಜನ್ ಎ ಬಿ ಸಿ ಡಿ ಎ. ಈ ರೀಜನ್ ಎ ಬಿ ಸಿ ಡಿ ಎ. ಸೊ ಅಲ್ಲಿಂದ ಯಾವ ಲಿಮಿಟ್ಸ್ ಯಾವ್ದಿದೆ ನೋಡಿ, ಇಲ್ಲಿ 2 ಇದೆ, 2 ಇಂದ 4 ಗೆ. ಸೊ ಲೋ ಲಿಮಿಟ್ 2 ಆಗುತ್ತೆ, 4 ಇಲ್ಲಿ ಎಕ್ಸ್ ಇದೆ ಡಿ ವೈ, ಎಕ್ಸ್ ಡಿ ವೈ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 2 ಇಂಟು 2 to 4 ಎಕ್ಸ್ ಇಸ್ 2 ರೂಟ್ ವೈ ಡಿ ವೈ. ಸೊ ವಿಚ್ ಇಸ್ ಈಕ್ವಲ್ ಟು 2 ಇಸ್ ಕಾನ್ಸ್ಟೆಂಟ್, 2 to 4 ವೈ ನ ಈ ತರ ಬರೀಬಹುದು. ರೂಟ್ ವೈ ನ 1/√2 ಡಿ ವೈ ಆಗುತ್ತೆ. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, ಸೊ y ಪವರ್ 3/2 ಬೈ 3/2 2 to 4 ಅಪ್ಪರ್ ಮತ್ತೆ ಲೋವರ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು 2 ಇಂಟು 2/3. ಇಲ್ಲಿ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 4 ಪವರ್ 3/2 ಆಯಿತು, ಇಲ್ಲಿ 2 ಪವರ್ 3/2 ಆಯಿತು. ಸೊ ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 2 2s 4/3 is into 4 power 3/2 ನಾವು 4 ರೂಟ್ 4 ಅಂತ ಬರೀಬಹುದು. ಏನ್ 2 ಪವರ್ 3/2 2 ರೂಟ್ 2 ಅಂತ ಬರೀಬಹುದು. ಸೊ ಏನ್ 4/3 4 ರೂಟ್ 4 is 4 into 2 minus 2 ರೂಟ್ 2. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4/3 into 4 to 8 minus 2 ರೂಟ್ 2 ಆರ್ 8 4s 32 3 minus 4 2s 8 root 2 by 3. This is the final equation. Four by root 3 into 8 to root 2 ಏನಾಗುತ್ತೆ 32/3 minus 4 to the 8 by 3 root 2. So this is our final equation. The 34th question ಹೋಗೋಣ. ಇಲ್ಲಿ ಏನು ಕೇಳಿದರೆ ಸಾಲ್ವ್ dy by dx is equal to e power x plus y. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಬರುತ್ತೆ. ಇದನ್ನ ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ಬೇಕಿಲ್ಲಿ. ಸೊ ಇಲ್ಲಿ ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳಿ. dy by dx is equal to e power x plus y ನ e power x into e power y ಅಂತ ಬರ್ಕೋಬಹುದು. ಇಲ್ಲಿ ಸಪರೇಟ್ ಮಾಡ್ಕೊಳ್ಳೋಣ. y ಟರ್ಮ್ಸ್ ಒಂದ್ ಕಡೆ x ಟರ್ಮ್ಸ್ ಒಂದ್ ಕಡೆ. ಏನ್ ಬರುತ್ತೆ dy by e power y is equal to e power x into dx. ಸೊ e power y ಇದೆಯಲ್ವಾ ಡಿನಾಮಿನೇಟರ್ ಅಲ್ಲಿ, ಅದನ್ನ ನ್ಯೂಮರೇಟರ್ ತಗೊಂಡ್ರೆ e power minus y ಆಗುತ್ತೆ into dy is equal to e power x
dx. ಈಗ ಇಂಟಿಗ್ರೇಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ, e ಪವರ್ ಮೈನಸ್ y ಇಂಟಿಗ್ರೇಷನ್ e ಪವರ್ ಮೈನಸ್ y ಬೈ ಮೈನಸ್ 1 ಇಸ್ ಈಕ್ವಲ್ ಟು e ಪವರ್ x ಬರುತ್ತೆ ಪ್ಲಸ್ c. ಸೊ ಇಲ್ಲಿ ಮೈನಸ್ e ಪವರ್ ಮೈನಸ್ y ಇಸ್ ಈಕ್ವಲ್ ಟು e ಪವರ್ x ಪ್ಲಸ್ c. ಸೊ ಈಗ e ಪವರ್ x ನ ಈ ಕಡೆ ತಗೊಂಡ್ಬಿಡೋಣ. ಸೊ e ಪವರ್ x ಮೈನಸ್ e ಪವರ್ ಮೈನಸ್ y ಇಸ್ ಈಕ್ವಲ್ ಟು c, ಅಥವಾ e ಪವರ್ x ಪ್ಲಸ್ e ಪವರ್ ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ c, which is the required differential equation. Required differential equation. ಈಗ 37th ಕ್ವಶನ್ ಹೋಗೋಣ. ಸೊ 37th ಕ್ವಶನ್ ಅಲ್ಲಿ ಫೈಂಡ್ ದಿ ಈಕ್ವೇಷನ್ ಆಫ್ ದ ಪ್ಲೇನ್ to the intersection of the planes 3x minus y plus 2z minus 4 equal to 0 and x plus y plus z minus 2 equal to 0 and the point 2, 2, 1 ಅಂತ ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ಆಫ್ ದ ಪ್ಲೇನ್ ಟು ದಿ ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ ಅಂತ ಕೊಟ್ಟಾಗ ಜನರಲ್ ಆಗಿ ಒಂದು ಈಕ್ವೇಷನ್ ಬರ್ಕೋಬೇಕಾಗುತ್ತೆ. ಸೊ 2 ಪ್ಲೇನ್ಸ್ ಕೊಟ್ಟಿರೋದ್ರಿಂದ ಫಸ್ಟ್ ಪ್ಲೇನ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಅಥವಾ ಕೆ ಅಂತ ತಗೊಂಡು ಇಂಟು ಸೆಕೆಂಡ್ ಪ್ಲೇನ್ ಈಕ್ವಲ್ ಟು 0 ವೆಕ್ಟರ್ ಅಂತ ತಗೊಂಡು ಮಾಡಬೇಕಾಗುತ್ತೆ. ಸೊ ನೋಡೋಣ, ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ಲೇನ್ಸ್ ಕೊಟ್ಟಿದ್ದಾರಲ್ವಾ. ಸೊ ಅದರಿಂದ ಸೊ ಎನಿ ಪ್ಲೇನ್ ಥ್ರೂ ದಿ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್ಸ್ ಇಸ್ ಯಾವ ಥರ ಬರ್ಕೋಬೋದು ಅಂದರೆ, ಫಸ್ಟ್ ಪ್ಲೇನ್ ಫಸ್ಟ್ ಪ್ಲೇನ್ ಏನು ಕೊಟ್ಟಿದೆ, 3x ಮೈನಸ್ ವೈ ಪ್ಲಸ್ 2z ಮೈನಸ್ 4 ಅಂತ ಇದೆ. ಫಸ್ಟ್ ಪ್ಲೇನ್ ಬರ್ಕೋಬೇಕು ನೀವು, ಪ್ಲಸ್ ಎನಿ ಕಾನ್ಸ್ಟೆಂಟ್ ಕೆ ಅಥವಾ ಲ್ಯಾಂಬ್ಡಾ ಇಂಟು ಸೆಕೆಂಡ್ ಪ್ಲೇನ್ ಇಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ 2 ಈಕ್ವಲ್ ಟು 0 ವೆಕ್ಟರ್. ಇದನ್ನ ನಾವು ಇಕ್ವೇಶನ್ 1 ಅಂತ ತಗೋಣ. ಸೊ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಸೊ 2, 2, 1 ಅಂತ. ಈ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮಗೆ ಕೆ ವ್ಯಾಲ್ಯೂ ಸಿಗುತ್ತೆ. ಸೊ ಗಿವನ್ ಪಾಯಿಂಟ್ ಯಾವುದು, 2, 2, 1. ಸೊ ಈ ಪಾಯಿಂಟ್ ಮುಖಾಂತರ ಪ್ಲೇನ್ ಪಾಸ್ ಆಗ್ತಿರುತ್ತೆ. ಸೊ ಅದರಿಂದ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ x, y, z. So x value is 2 ಕೊಟ್ಟಿದೆ, so y is also 2 plus 2 into z is 1, so minus 4 plus k, x is 2, y is 2 plus z is 1 minus 2 equal to 0. Is 6 minus 2 plus 2 minus 4 plus k into 2 plus 2 is 4, 4 plus 1 5, 5 minus 2 is again 3, which is equal to 0. So here 6 minus 2 4, 4 plus 2 6, 6 minus 4 is again 2, 2 plus 3k is equal to 0, 3k is equal to minus 2, so k will be equal to minus 2 by 3. So ನಮಗೆ k ವ್ಯಾಲ್ಯೂ ಸಿಕ್ಕಿದೆ. ಈ k ವ್ಯಾಲ್ಯೂನ ಇಕ್ವೇಶನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮ್ಗೆ ಇನ್ನೊಂದು ಇಕ್ವೇಶನ್ ಆಫ್ ಪ್ಲೇನ್ ಸಿಗುತ್ತೆ. ಸೊ k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅದನ್ನ ಸಬ್ಸ್ಟಿಟ್ಯೂಟ್ k is equal to minus 2 by 3 equation 1. So again ಬರುತ್ತೆ, so 3x minus y plus 2z minus 4 plus k is minus 2 by 3 x plus y plus z minus 2 equal to 0. So multiplications ಮಾಡ್ಕೊಳ್ಳಿ, 3x minus y plus 2z minus 4 minus 2 by 3 x plus y plus z minus 2 equal to 0. So LCM ತಗೊಂಡಾಗ ಏನಾಗುತ್ತೆ, 3 is LCM, so 3 3s are 9x minus 3y plus 6z minus 12 minus 2x minus 2y minus 2z plus 2 equal to 0. So again 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 0 into 3 is 0 ಆಗುತ್ತೆ. ರಿಮೈನಿಂಗ್ ಏನಿರುತ್ತೆ, 3x minus 9x minus 3y plus 6z minus 12 minus 2x minus 2y minus 2z plus 2 equal to 0. 9x ಇದೆ, minus 2x ಇದೆ, it becomes 7x minus 5y plus 3y minus 2y minus 5y. Okay, 6z minus 2z is plus 4z minus 12 plus 4 is minus 8, which is equal to 0. So which is the required equation of the plane.
which is the required equation of plane. 7x minus 5y plus 4z minus 8 equal to 38th question ಹೋಗೋಣ. ಇದು ನಮ್ಮ 3 marks questions ಅಲ್ಲಿ ಲಾಸ್ಟ್ ಕ್ವಶನ್. ಸೊ ಇಲ್ಲಿ ಕೇಳಿದರೆ man is known to speak truth 3 out of 4 times. He throws a die and reports that it is a 6. Find the probability that it is actually a 6. ಈಗ ಡೈನ ಥ್ರೋ ಮಾಡಿದಾಗ 6 ಅನ್ನೋದು ಬರುತ್ತೆ, ಬೇರೆ ನಂಬರ್ಸ್ ಬರ್ಬೋದು. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ರಿಪೋರ್ಟ್ ದಟ್ ಇಟ್ ಇಸ್ ಎ 6. ಸೊ ಅವನು 4 times ರಿಪೋರ್ಟ್ ಮಾಡಿದ್ರೆ 3 times ಕರೆಕ್ಟ್ ಆಗಿ ಹೇಳಿರ್ತಾನೆ, 1 time ತಪ್ಪಾಗಿರ್ತಾನೆ, ಸುಳ್ಳು ಹೇಳಿರ್ತಾನೆ. ಸೊ ನಾವು ಇದನ್ನ ಪ್ರಾಬಬಿಲಿಟಿ ಕಂಡುಹಿಡಿಯಬೇಕು. ನಾವು ಪ್ರಾಬಬಿಲಿಟಿ ದಟ್ ಇಸ್ ಆಕ್ಚುಲಿ 6 ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು 3 ಇವೆಂಟ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈವನ್ ಅಂದ್ರೆ the event that 6 occurs ಅಂತ, ಇದು the event that 6 does not occur, and A the event that man report that 6 occurs in throwing a day. ಸೊ ಈಗ ಫಸ್ಟ್ ಪ್ರಾಬಬಿಲಿಟೀಸ್ ಕಂಡುಹಿಡ್ಕೊಳ್ಳೋಣ. ಸೊ ಪ್ರಾಬಬಿಲಿಟಿ ಆಫ್ ಈವನ್ ಏನ್ ಬರುತ್ತೆ, ಸೊ 6 ಅಕ್ಕರ್ಸ್. ಒಂದು ಡೈ ಅಲ್ಲಿ ಒಂದು ಫೇಸ್ ಅಲ್ಲಿ 6 ಇರುತ್ತೆ, ಟೋಟಲ್ ನಂಬರ್ ಆಫ್ ಫೇಸ್ 6 ಇರೋದ್ರಿಂದ 1/6 ಅಂತ ಬರೀತೀವಿ. ಸೊ ಅದೇ ತರ ಪ್ರಾಬಬಿಲಿಟಿ ಆಫ್ E2 ಅಂದ್ರೆ ಏನು, 6 ಡಸ್ ನಾಟ್ ಅಕ್ಕರ್ ಅಂತ. ಸೊ ಪ್ರಾಬಬಿಲಿಟಿ ಆಫ್ E2 ನಾವು 1 minus P of E1 ಅಂತ ಬರೀತೀವಿ. ಸೊ ಪ್ರಾಬಬಿಲಿಟಿ ಆಫ್ E2 is equal to 1 minus 1/6 ಅಂದ್ರೆ 5/6 ಆಯ್ತು. ಸೊ ಈಗ ಮ್ಯಾನ್ ಸ್ಪೀಕಿಂಗ್ ಟ್ರೂತ್ ಅಂತ ತಗೋಬೇಕು, ಇನ್ನೊಂದು ಡಸ್ ನಾಟ್ ಸ್ಪೀಕ್ ಟ್ರೂತ್ ಅಂತ. ಅಂದ್ರೆ ಪ್ರಾಬಬಿಲಿಟಿ ಆಫ್ A by E1. A ಅಂತ ತಗೊಂಡಿದ್ವಿ, ಈವೆಂಟ್ ದಟ್ ಮ್ಯಾನ್ ರಿಪೋರ್ಟ್ಸ್ ದಟ್ 6 occurs in throwing a day. 6 occurs ಅಂತ ಹೇಳ್ತಾನೆ, E1 ಅಂದ್ರೆ ಅಕ್ಕರ್ ಆಗಿರುತ್ತೆ, ಅಂದ್ರೆ ನಿಜ ಹೇಳ್ತಾನೆ ಅಂತ. ಸೊ ಅದು ಎಷ್ಟು ಸರಿ, 3/4. ಅದೇ ಮತ್ತೆ ಬರ್ಕೊಳ್ಳಿ ಒಂದ್ಸರಿ, ಪ್ರಾಬಬಿಲಿಟಿ that man speak truth is telling truth. So this to 3 out of 4 and 3/4 ಆಯ್ತು. ಸೊ ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ A bar E2 ಕಂಡುಹಿಡ್ಕೊಳ್ಳೋಣ. ಅಂದ್ರೆ ಪ್ರಾಬಬಿಲಿಟಿ that man does not speak truth. So that it is 1 minus probability of A by E1 ಆಗುತ್ತೆ. 1 minus 3/4 which is equal to 1/4. ಈಗ ಪ್ರಾಬಬಿಲಿಟಿ ಆಫ್ A by E1 ಆಯ್ತು, ಪ್ರಾಬಬಿಲಿಟಿ ಆಫ್ A by E2 ಆಯ್ತು. ಸೊ ನೆಕ್ಸ್ಟ್ ನಾವು ಏನು ಕಂಡುಹಿಡಿಯಬೇಕು ಅವ್ರು ಕೇಳಿದರೆ, ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಆಕ್ಚುಲಿ ಎ 6. 6 ಅನ್ನೋದು ಯಾವ ಇವೆಂಟ್ ತಗೊಂಡಿದ್ದೀವಿ, E1. ಅವಾಗ P ಆಫ್ E1 ಬಾರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಸ್ ಥಿಯರಂ ಪ್ರಕಾರ P ಆಫ್ E1 ಬಾರ್ E1 ಬಾರ್ ಅಂದರೆ ಇಟ್ಸ್ ಆಕ್ಚುಲಿ 6 ಅಂತ ಕೇಳೋದ್ರಿಂದ E1 ತಗೊಂತಾ ಇದೀವಿ. E1 ಬಾರ್ A ಇಟ್ ಇಸ್ ಈಕ್ವಲ್ ಟು P ಆಫ್ E1 into P of A bar E1, the base theorem formula. So P of E1 into P of A bar E1 plus P of E2 to P of A bar E2. ಸೊ ಇಲ್ಲಿ ಯಾವ ತಗೊಂಡಿರ್ತೀರ ಇವೆಂಟ್, ಆ ಇವೆಂಟ್ ನ್ಯೂಮರೇಟರ್ ಬರುತ್ತೆ, ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಎಲ್ಲ ಡಿನಾಮಿನೇಟರ್ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೇ ಈಗ. ಸೊ ಪ್ರಾಬಬಿಲಿಟಿ ಆಫ್ E1 ಅಂದ್ರೆ ಏನು, 1/6 into probability of A bar E1 is 3/4. So probability of A bar E1 is 1/6. Probability of A bar E1 is 3/4 plus probability of E2 is 5/6 into probability of A bar E2 is 1/4. So which is equal to, so ಈಗ ನಾವು ಇಲ್ಲಿ ಕಾಮನ್ ತಗೋಬಹುದು. ಈಗ ಡಿನಾಮಿನೇಟರ್ 6 ಇದೆ, 4 ಇದೆ, ಇಲ್ಲಿ ಅಷ್ಟೇ 6 4 ಎಲ್ಲ ಕಾಮನ್ ಇದೆ. ಸೊ 1/6 into 4 ನ ಕಾಮನ್ ತಗೋಣ. ಸೊ ಉಳಿದಿರುವಂತ ಟರ್ಮ್ 1 into 3 is 3. ಸೊ ಡಿನಾಮಿನೇಟರ್ ಅಲ್ಲಿ ಅಷ್ಟೇ 1/6 into 4 ಕಾಮನ್ ತಗೊಂಡ್ರೆ ಇಲ್ಲಿ 1 into 3 ಬರುತ್ತೆ, ಪ್ಲಸ್ 5 into 1 5. ಅಂದ್ರೆ ಸಿಂಪಲ್ ಆಗಿರುತ್ತೆ ಸಿಂಪ್ಲಿಫೈ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಈ ತರ ಬರ್ಕೋತೀವಿ. ಇವೆರಡು ಕ್ಯಾನ್ಸಲ್ ಮಾಡಬಹುದು. ಸೊ ಏನು ಉಳಿತು ಈಗ, 3/3 plus 5 is 8. ಸೊ 3/8 ಇದು ನಮ್ಮ ಫೈನಲ್ ಆನ್ಸರ್. ಸೊ ಪ್ರಾಬಬಿಲಿಟಿ ಆಫ್ E bar E1 bar A is equal to 3/8. ಇದು ನಮ್ಮ ರಿಕ್ವೈರ್ಡ್ ಆನ್ಸರ್. ಸೊ ಇಲ್ಲಿಗೆ 3 marks ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಸೊ ನೀವು ಇಲ್ಲಿ 14 ಕ್ವಶನ್ಸ್ ಕೊಟ್ಟಿರ್ತಾರೆ, ಯಾವುದಾದ್ರೂ 10 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಯಾವುದಾದ್ರು ಕ್ವಶನ್ಸ್ ನೀವು ಮೇಲ್ ಮುಖಾಂತರ ಮೇಲ್ ಮಾಡ್ಬೋದು, ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು.